ಭಾರತದ ವೀರಪುತ್ರ ಅಭಿನಂದನ್ ಅವರನ್ನ ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರ ಮಾಡಿದೆ. ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಬಿಗಿ ಭದ್ರತೆಯಲ್ಲಿ ಕರೆತಂದ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಭಾರತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ವಾಘಾ ಗಡಿಯಲ್ಲಿ ಅಭಿನಂದನ್ ಹಸ್ತಾಂತರ ಪ್ರಕ್ರಿಯೆಗಳು ನಡೆದವು. ವಾಯುಸೇನಾ ಅಧಿಕಾರಿಗಳು ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಸ್ವೀಕರಿಸಿದರು. ಲಾಹೋರ್ನಿಂದ ವಾಘಾ ಗಡಿಗೆ ರಸ್ತೆ ಮೂಲಕ ಆಗಮಿಸಿದ್ದು ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ಪ್ರವೇಶವನ್ನ ಮಾಡಲಿದ್ದಾರೆ. ಅಟ್ಟಾರಿ ಗಡಿಯಲ್ಲಿ ಸಾವಿರಾರು ಜನರು ಸ್ವಾಗತ ಕೋರೋಕೆ ಜಮಾಯಿಸಿದ್ದು ಅಟ್ಟಾರಿ ಬಾರ್ಡರ್ನಿಂದ ಅಮೃತಸರ್ ತನಕ ಬಿಗಿ ಭದ್ರತೆಯಲ್ಲಿ ಕರೆತಂದು ಅಲ್ಲಿಂದ ದೆಹಲಿಗೆ ವಾಯುಪಡೆ ವಿಮಾನದಲ್ಲಿ ಕರೆತರಲು ಸಿದ್ಧತೆಯನ್ನ ಮಾಡಲಾಗಿದೆ. ಪಾಕಿಸ್ತಾನದಿಂದ ಈಗ ವಿಂಗ್ ಕಮಾಂಡರ್ ಅಭಿನಂದನ್ ಹಸ್ತಾಂತರ ಆಗಿದೆ. ಸದ್ಯಕ್ಕೀಗ ಅಟ್ಟಾರಿ ಗಡಿಯಲ್ಲಿ ಸಾಕಷ್ಟು ಅಧಿಕಾರಿಗಳ ಜೊತೆಗೆ ಜನ ಕೂಡ ಜಮಾವಣೆಗೊಂಡಿದ್ದಾರೆ. ಬೆಳಿಗ್ಗೆಯಲ್ಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಆ ಕ್ಷಣ ಯಾವಾಗ ಬರುತ್ತೆ ಅಂತ. ಹಸ್ತಾಂತರ ಆಗಿರೋದು ಸದ್ಯಕ್ಕೆ ನೆಮ್ಮದಿಯ ವಿಚಾರ ಆದ್ರೂ ಕೂಡ ಅಭಿನಂದನ್ ರಿಯಲ್ ಹೀರೋ, ಅವರನ್ನ ನೋಡಬೇಕು ಅಂತ ಈಗ ಜನ ವೇಟ್ ಮಾಡ್ತಾ ಇರೋದು. ಇನ್ನು ಭಾರತಾಂಬೆಯ ವೀರಪುತ್ರ ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಅಭಿನಂದನ್ ವರ್ಧಮಾನ್ ಅವರನ್ನ ಇಡೀ ದೇಶವೇ ಸಂಭ್ರಮದಿಂದ ಸ್ವಾಗತ ಮಾಡಿದೆ. ನಿನ್ನೆ ಪಾಕಿಸ್ತಾನ ಘೋಷಣೆ ಮಾಡ್ತಾ ಇದ್ದ ಹಾಗೆ ಹಿಂದೂಸ್ತಾನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಕರ್ನಾಟಕದಲ್ಲಿ ಸಡಗರ ಹೇಗಿತ್ತು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಸೇನೆ ಅಂದ್ರೆ ಥಟ್ಟೆಂದು ನೆನಪಾಗೋದು ಮಂಚಿನ ನಗರಿ ಮಡಿಕೇರಿ. ಇಲ್ಲಿನ ವಿದ್ಯಾರ್ಥಿಗಳು ಭಾರತಾಂಬೆಗೆ ಜೈಕಾರ ಕೂಗಿ ಸಂಭ್ರಮಿಸಿದ್ರು. ಮಲೆನಾಡು ಚಿಕ್ಕಮಗಳೂರಿನ ಐಟಿಐ ಸರ್ಕಲ್ನಲ್ಲಿ ಭಾರತ ಭೂಪಟವಿಡಿಸಿದ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಅಭಿನಂದನ್ ಬಿಡುಗಡೆ ಬಗ್ಗೆ ಸಂಭ್ರಮಿಸಿದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಸೇಂಟ್ ಪಾಲ್ಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜಯಘೋಷ ಕೂಗುತ್ತಾ ಸಂಭ್ರಮಿಸಿದ್ರು. ಕೋಲಾರದ ಬಸ್ ನಿಲ್ದಾಣ ವೃತ್ತದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಭಾರತೀಯ ಸೇನೆ ಪರ ಘೋಷಣೆ ಕೂಗಿ ಅಭಿನಂದನ್ಗೆ ಜೈಕಾರ ಹಾಕಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ವಿಜಯೋತ್ಸವವನ್ನೇ ಆಚರಿಸಿದ್ರು. ಜಯದೇವ ವೃತ್ತದಲ್ಲಿ ವಿಜಯೋತ್ಸವ ವೇಳೆ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ಬೊಂಬೆಗಳ ನಾಡು ಚನ್ನಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ನೂರಾರು ವಿದ್ಯಾರ್ಥಿಗಳು ಅಭಿನಂದನ್ ಹಾಗೂ ಭಾರತ ಮಾತೆಗೆ ಜೈಕಾರ ಹಾಕಿದ್ರು. ಗದಗದ ಬೆಟಗೇರಿಯ ಹೆಲ್ತ್ ಕ್ಯಾಂಪ್ನ ಸಹರ್ಸ ಅರ್ಜುನ್ ಸರ್ಕಲ್ನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಯಂಗ್ ವಿಷನ್ ಸೋಷಿಯಲ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮ ಆಚರಿಸಿದ್ರು. ಹಾಸನದಲ್ಲಿ ಶಾಲಾ ಮಕ್ಕಳು ಅಭಿನಂದನ್ಗೆ ಸ್ವಾಗತ ಅಂತ ಭಿತ್ತಿ ಪತ್ರ ಹಿಡಿದು ಘೋಷಣೆ ಕೂಗಿದ್ರು. ಬಳಿಕ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಲಾಯಿತು. ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಮಹಿಳೆಯರು ವಿಜಯೋತ್ಸವ ಆಚರಿಸಿದ್ರು. ಸಿಹಿ ಹಂಚಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಒಟ್ಟಾರೆ ಭಾರತೀಯ ವೀರಪುತ್ರನ ಸ್ವಾಗತದ ಸಂಭ್ರಮ ಇಡೀ ದೇಶಾದ್ಯಂತ ಮನೆ ಮಾಡಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಾಗಲಕೋಟೆಯಲ್ಲಿ ದೇಶ ಸೇವೆ ಮಾಡುವ ಯೋಧನ ಕುಟುಂಬದ ಸ್ಥಿತಿ ನೋಡಿದ್ರೆ ಕಣ್ಣೀರು ಬರುತ್ತೆ. ಯಾಕಂದ್ರೆ ದೇಶ ಕಾಯುವ ಯೋಧನೇ ನ್ಯಾಯಕ್ಕಾಗಿ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಯೋಧನ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ.
ನಮ್ಮ ಮನೆ ಕಾಯ್ದು ಅಲ್ಲಿಲ್ಲ ನನಗ. ನಾನು ಇಲ್ಲಿರುವಂತ ರಾಜನೀತಿಕವರು ಪೊಲೀಸರು ಜನತಾದ ಮ್ಯಾಗ ನಾನು ಬರೋ ಸಿಟ್ಟು ನಾ ದೇಶ ಕಾಯಕತ್ತೀನಿ. ಬಾರ್ಡ್ರದಾಗ ನಾ ಸತ್ರ ನನಗೆ ಸಂಕಟ ಹಾಕಿದ್ದಿಲ್ಲೋ ಯಪ್ಪೋ. ನಾನು ಅಲ್ಲಿಂದ ಬಂದು ನಮ್ಮ ತಂಗಿ ಪರಿಸ್ಥಿತಿ ನೋಡಿ ಅಪ್ಪೋ. ಹೀಗೆ ಕಣ್ಣೀರು ಸುರಿಸುತ್ತಾ ನನ್ನ ತಂಗಿ ಸಾವಿಗೆ ಕಾರಣರಾದ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಕಣ್ಣೀರು ಹಾಕ್ತಿರುವುದು ದೇಶ ಕಾಯುವ ಯೋಧ ಮೊಹಮ್ಮದ್ ರಫೀಕ್. ನಾನೊಬ್ಬ ದೇಶ ಕಾಯಿ ಯೋಧ, ಆದ್ರೆ ನನಗ ಈ ರೀತಿ ಆಗುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ಏನಾಗ್ಬೇಕು ಸರ್ ಹೇಳ್ರಿ ನೀವು. ನನ್ನಂತ ಸಾವಿರಾರು ದೇಶ ಕಾಯಿ ಯೋಧರು ಅವ್ರ ಮನೆಗೆ ಹಿಂಗ ಆಗ್ಬಾರ್ದು ಸರ್. ನನ್ನಂಗ ಅವ್ರ ಮನೇಲಿ ಆಗ್ಬಾರ್ದು. ಆ ರೀತಿ ಅವ್ನಿಗೆ ಶಿಕ್ಷೆ ಕೊಡ್ಬೇಕು ಸರ್. ಅವ್ನಿಗೆ ರಾಜನೀತಿಗೆ ಬೆಂಬಲ ಇದ್ದಲ್ಲೇ ಅವ ಇಷ್ಟು ಸರ್ ಸಿಗಲ್ಲ. ಅವ್ನು ಆಗಿ 3 ದಿವಸ ಆಯ್ತು ಸರ್ ಘಟನೆ. ಅವ ಇನ್ನೂವರೆಗೆ ಸಿಗಲ್ಲ ಅಂತಂದ್ರೆ ಯಾಕೆ ಸಿಗಲ್ಲ ಸರ್ ನೀವು ಹೇಳಿ? ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಜಲಗೇರಿ ಗ್ರಾಮಕ್ಕೆ ಕಳೆದ 12 ವರ್ಷದ ಹಿಂದೆ ಯೋಧ ಮೊಹಮ್ಮದ್ ರಫೀಕ್ ತಂಗಿ ಮಮತಾಜ್ರನ್ನು ಮದುವೆ ಮಾಡಿಕೊಡಲಾಗಿತ್ತು. ಆದ್ರೆ ಈಕೆಯ ಗಂಡ ಮೌಲಾ ಸಾಬ್ಗೆ ಅನೈತಿಕ ಸಂಬಂಧ ಇದ್ದಿದ್ದನ್ನು ಪ್ರಶ್ನಿಸಿದ್ದಕ್ಕೆ 3 ದಿನಗಳ ಹಿಂದೆ ಹೊಡೆದು ಬಡಿದು ಸಾಯಿಸಿ ಪರಾರಿಯಾಗಿದ್ದಾನೆ. ದೂರು ನೀಡಿದ್ರೂ ಕೆರೂರು ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಇವರ ಆರೋಪವಾಗಿದೆ. ನಮ್ಮ ಅಕ್ಕಗ್ ಬಾಳ್ ಟಾರ್ಚರ್ ಮಾಡ್ಯಾನ್ರಿ ಮಾಡಿ ನಮ್ಮ ಅಕ್ಕ ನಮ್ಮೆಲ್ಲರಿಗೂ ಫೋನ್ ಹಚ್ಚ. ಈಗ ನಮ್ಮ ಅಕ್ಕ ಸತ್ 3 ದಿನ ಆತ್ರಿ. ಅದ ದಿನ ಕಂಪ್ಲೇಂಟ್ ಎಲ್ಲಾ ಅಡ್ಡಾಡಿವ್ರಿ. ನಮ್ಮ ಅಕ್ಕನ ಹೆಣ ಅಲ್ಲಿ ನೆತ್ತಾಡಕ್ ಬಿಟ್ಟು ನಮ್ಮ ಅಕ್ಕಗ್ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವ್ ಎಲ್ಲಾರು ಅಡ್ಡಾಡಿವ್ರಿ. ಮನೆಯಸ್ ಮಂದಿ ಅಡ್ಡಾಡಿದ್ರೆ ಈ 3 ದಿನ ಆತಂದ್ರು ಪೊಲೀಸರು ಏನೋ ಆಕ್ಷನ್ ತಗೊಂಡ್ರಿ ಅವ್ನ ಮೇಲೆ. ನಮ್ಗ್ ನೋಡ್ರಿ ಸಿದ್ದರಾಮಯ್ಯ ಶಸ್ತ್ರ ಹಿಂಗಾಗೈತಿ. ನಮ್ಮ ಅಕ್ಕಗ್ ಆಗಿದ್ದು ಇನ್ನೊಬ್ರಿಗೆ ಆಗ್ಬಾರ್ದ್ರಿ. ಹಂಗ ಸಿದ್ದರಾಮಯ್ಯ ನೋಡ್ಕೊಂಡ್ ನಮ್ಮ ಅಕ್ಕನ ಸಾವಿಗೆ ನ್ಯಾಯ ದೊರಸ್ಕೊಡ್ರಿ. ರಜೆಗೆ ಬಂದಿದ್ದ ಯೋಧ ಮೊಹಮ್ಮದ್ ರಫೀಕ್ ಕಳೆದ ವಾರವಷ್ಟೇ ರಜೆ ಮುಗಿಸಿ ಗುಜರಾತ್ಗೆ ವಾಪಸ್ಸಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ರು. ಆದ್ರೆ ತಂಗಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ವಾಪಸ್ಸಾಗಿದ್ದು ಇಡೀ ಕುಟುಂಬವೇ ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಿದೆ. ಇದೆಲ್ಲ ಮಾಡಿದಾತಿತ್ತು. ನನ್ನ ಮಗಳ ಮಕ್ಕ ನೋಡಲಿಲ್ಲ. ಗಂಡನ ಮಾಡಲ್ರಿ. ಅವ್ರ ಮನೆಯವ್ರ ಸತ್ಬಿಟ್ಟಾರ್ರಿ. ಅವರೇ ಮನೆಯವರೇ ಮಾಡ್ಯಾರ. ಅವ್ರ ಶಿಕ್ಷೆ ಕೊಡ್ಬೇಕ್ರಿ. ನನ್ನ ಮಗಳ ಎಷ್ಟು ಅನ್ಯಾಯ ಮಾಡ್ಯಾಡ್ರಿ. ಕೆಂಪು ಬಂಗಾರ ಅಂತ ಮಗಳು ನನ್ನ ಮಗಳ ಬಣ್ಣ ನೋಡುವಂಗಿದ್ದಿಲ್ರಿ. ಮಣ್ಣಿನ ಬಣ್ಣ ಆಗಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರವಾಗಿರುವ ಬಾದಾಮಿಯಲ್ಲಿ ಯೋಧನ ಕುಟುಂಬವೊಂದು ನ್ಯಾಯಕ್ಕಾಗಿ ಅಂಗಲಾಚುತ್ತಿದೆ. ಇನ್ನಾದ್ರೂ ಆರಕ್ಷಕರು ಎನಿಸಿಕೊಂಡವರು ರಾಜಕೀಯ ಒತ್ತಡಕ್ಕೆ ಮಣಿಯದೆ ನ್ಯಾಯ ಕೊಡಿಸಬೇಕಿದೆ. ರಾಜಪ್ಪ ಬನ್ನಿದಿನ್ನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಫಾಯಿ ಕರ್ಮಚಾರಿಗಳ ಪಾದ ಪೂಜೆ ಮಾಡಿ ಸುದ್ದಿಯಾಗಿದ್ರು. ಇದೀಗ ನಮ್ಮ ರಾಯಚೂರಿನ ಸರದಿ. ಬಿಜೆಪಿಯ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ ಸೈನಿಕರ ಪಾದ ಪೂಜೆ ಮಾಡಿದ್ದಾರೆ. ಅದು ಕೂಡ ಅವರ ಹುಟ್ಟುಹಬ್ಬದ ವಿಶೇಷಕ್ಕಾಗಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ, ಇವತ್ತು ರಾಯಚೂರಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಸೈನಿಕರನ್ನ ಕರೆದು ಅವರಿಗೆ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನ ಸಾಂಕೇತಿಕವಾಗಿ ಇವರಿಗೆ ಮಾಡಿ ಇಡೀ ದೇಶವನ್ನ ಕಾಯ್ತಕ್ಕಂಥ ಎಲ್ಲ ಸೈನಿಕರಿಗೆ ಇವತ್ತು ನಾವು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾಜಿ ಸೈನಿಕರ ಬಗ್ಗೆ ರಾಜಕಾರಣಿಗಳು ನಿರ್ಲಕ್ಷ್ಯ ವಹಿಸೋದೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ತಿಪ್ಪರಾಜು ತಮ್ಮ ಪಾದ ಪೂಜೆ ಮಾಡಿದ್ದು ಮರೆಯಲಾಗದ ಕ್ಷಣ ಎಂದು ಮಾಜಿ ಸೈನಿಕ ಕೃಷ್ಣಕುಮಾರ್ ಬಣ್ಣಿಸಿದ್ರು. ನಮ್ಮ ಜವಾನರಿಗೆಲ್ಲರಿಗೂ ಅವರು ಸನ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ನಮಗೆ ತುಂಬ ಸಂತೋಷ, ಉತ್ಸಾಹದಿಂದ ಮಾಡಿದೆ. MLA ಸಾಬ್ರು ಇನ್ನು ಮುಂದೆ ರಾಯಚೂರಿನಲ್ಲಿ ಹೆಚ್ಚಿಗೆ ಬಂದರೆ ನಮ್ಮ ದೇಶ ಉದ್ಧಾರ ಆಗ್ತದೆ ಅಂತ ನಾ ಹೇಳ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಸಫಾಯಿ ಕರ್ಮಚಾರಿಗಳ ಪಾದ ಪೂಜೆ ಮಾಡಿದಾಗ ಚುನಾವಣಾ ಗಿಮಿಕ್ ಅನ್ನೋ ಮಾತು ಕೇಳಿ ಬಂದಿತ್ತು. ಇದೀಗ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಮಾಜಿ ಸೈನಿಕರ ಪಾದ ಪೂಜೆ ಮಾಡಿರುವುದು ಮೆಚ್ಚುಗೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿ ಜೊತೆ ಶರಣಪ್ಪ ಬಾಚುಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಕರ್ನಾಟಕ ಅರಣ್ಯ ಇಲಾಖೆ ರಾಯಭಾರಿಯಾಗಿರೋ ನಟ ದರ್ಶನ್ ಅರಣ್ಯ ಸಂರಕ್ಷಣೆಗಾಗಿ ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅರಣ್ಯದಲ್ಲಿ ವನ್ಯಜೀವಿಗಳ ಚಿತ್ರ ತೆಗೆದಿದ್ದ ದರ್ಶನ್ 3 ದಿನಗಳ ಕಾಲ ಛಾಯಾಚಿತ್ರ ಪ್ರದರ್ಶನ ಹಾಗೇನೆ ಮಾರಾಟ ಕಾರ್ಯಕ್ರಮ ಸದ್ಯಕ್ಕೆ ನಡೀತಾ ಇದೆ. ಹುಲಿ, ಆನೆ, ಜಿಂಕೆ, ವಿವಿಧ ಪಕ್ಷಿಗಳು ಸೇರಿದಂತೆ ನಟ ದರ್ಶನ್ ಅಪರೂಪ ಚಿತ್ರಗಳನ್ನ ಸೆರೆ ಹಿಡಿದಿದ್ದು ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಛಾಯಾಚಿತ್ರ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ರಾಯಭಾರಿಯಾಗಿರುವ ನಟ ದರ್ಶನ್ ಸಫಾರಿಗೆ ತೆರಳುತ್ತಾ ಇದ್ದಂತ ವೇಳೆ ತೆಗೆದಂತಹ ಫೋಟೋಗಳನ್ನ ಮಾರಾಟ ಮಾಡಿ ಅದರಲ್ಲಿ ಸಂಗ್ರಹವಾದ ಹಣವನ್ನ ಅರಣ್ಯ ಸಂರಕ್ಷಣೆಗೆ ನೀಡುವ ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಆಯ್ದ 75 ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ.
ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಸೇರಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ನಟ ದರ್ಶನ್ ತೆಗೆದ ಫೋಟೋಗಳನ್ನು ನೋಡಿ ಅಧಿಕಾರಿಗಳೇ ಹುಬ್ಬೇರಿಸಿದ್ರು. ನಟ ದರ್ಶನ್ ಮಾತನಾಡಿ, ಮಾರಾಟದಿಂದ ಬಂದ ಹಣವನ್ನ ಅರಣ್ಯ ಸಂರಕ್ಷಣೆಗೆ ಖರ್ಚು ಮಾಡ್ತೀವಿ. ಕಬಿನಿ, ಕೇರಳ ಸೇರಿದಂತೆ ಹಲವೆಡೆ ಓಡಾಡಿ ಈ ಚಿತ್ರಗಳನ್ನ ಸೆರೆ ಹಿಡಿದಿದ್ದೇನೆ ಅಂದ್ರು. ತುಂಬಾ ಪ್ರೀತಿನ ಮಾಡಿದ್ವಿ. ಸೊ ಇದರಿಂದ ಬರೋದ್ರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕಾಡಿಗೆ ಏನಾದ್ರು ಮಾಡೋಣ ಅಂತ. ಸೊ ಕಬಿನಿ ತುಂಬ ಮಾಡಿದ್ವಿ. ಮ್ಯಾಮಲ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಕಬಿನಿ. ಅದು ಬಿಟ್ಟರೆ ಕಟ್ಟೆಕಾಡು ಅಂತ ಇದು ಕೊಚ್ಚಿನಲ್ಲಿದೆ. ಸೊ ಸ್ವಲ್ಪ ಬರ್ಡ್ಸ್ಗಳ್ದೆಲ್ಲ ಅಲ್ಲಿ ಮಾಡಿದ್ವಿ ಸರ್. ಅಲ್ಲೊಂದು ಬರ್ಡ್ ಇದೆ ಸರ್, ಆ್ಯಕ್ಚುಲಿ ಟ್ರಾಟ್ ಅಂತ ಅಂದ್ಬಿಟ್ಟು ಹೆಚ್ಚು ಕಮ್ಮಿ 8 ಅವರ್ ಕಾದಿದ್ವಿ ಸರ್. ಅದು ಬರೀ ಸಿಕ್ಕಿದೆ ನಮ್ಗೆ 5 ಸೆಕೆಂಡ್ ಸರ್ ಅಷ್ಟೇ. ಸ್ವಲ್ಪ ಎಲ್ಲ ಜಂಜಾಟ್ಗಳನ್ನ ಬಿಟ್ಟು ಅದು ಬೇರೆ ಪ್ರಪಂಚ ನೋಡ್ಬೋದು. ಫಾರಿಗೆ ಹೋಗ್ತಾರೆ ನೋಡ್ತಾರೆ, ಫಸ್ಟ್ ಕಾರ್ಡ್ ಉಳಿಸಿ ಅಂತ ಹೇಳ್ತಾ ಇದ್ದೀನಿ ಸರ್. ಅವ್ರು ಕೆಲವು ಫೋಟೋಗ್ರಾಫ್ಸ್ ನೋಡಿದೆ, ಭಾಳ ಅತ್ಯದ್ಭುತವಾಗಿದ್ದಾವೆ. ಒಂದು ಫೋಟೋಗ್ರಾಫ್ ಹೇಳಿದ್ರು ಆ್ಯಕ್ಚುಲಿ 8 ಅವರ್ಸ್ ಆ್ಯಕ್ಚುಲಿ ವೆಯ್ಟ್ ಮಾಡಿದ್ದಾರೆ ಒಂದು ಫೋಟೋ ತಗೊಳ್ಲಿಕ್ಕೆ ಅಂತೇಳಿ. ಈ ಥರ ಛಾಯಾಗ್ರಹಣವನ್ನು ಮಾಡಿ ನಮಗಿದೆಲ್ಲ ಪ್ರಕೃತಿಯ ಕೊಡುಗೆಗಳು. ಇಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಮುಂದಿನ ಜನಾಂಗಕ್ಕೂ ನಾವು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ಆ ಒಂದು ಕೈಂಕರ್ಯದಲ್ಲಿ ಶ್ರೀ ದರ್ಶನ್ ಅವರು ಅರಣ್ಯ ಇಲಾಖೆಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾವು ಅರಣ್ಯ ಇಲಾಖೆಯಿಂದ ಅತ್ಯಂತ ಆಭಾರಿಗಳನ್ನು ಸಲ್ಲಿಸ್ತೇವೆ. ಇನ್ನು ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನ ಆಗಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು 3 ದಿನಗಳ ಕಾಲ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರುತ್ತೆ. ಪ್ರತಿ ಚಿತ್ರಕ್ಕೆ 2,000 ಬೆಲೆ ನಿಗದಿ ಮಾಡಿದ್ದು, ಫೋಟೋ ಜೊತೆಗೆ ದರ್ಶನ್ ಆಟೋಗ್ರಾಫ್ ಪಡೆಯಲು 500 ರು ಹೆಚ್ಚುವರಿ ಶುಲ್ಕ ನಿಗದಿ ಮಾಡಲಾಗಿದೆ. ಇದು ಮಾರ್ಚ್ 3ನೇ ತಾರೀಕು ಬಂದು ವಿಶ್ವ ವನ್ಯಜೀವಿ ದಿನಾಚರಣೆ ಅಂಗವಾಗಿ ಈ ಫೋಟೋಗ್ರಫಿ ಎಕ್ಸಿಬಿಷನ್ನ ಒಂದು ಕಾಸ್ಗೋಸ್ಕರ ದರ್ಶನ್ ಸರ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಸಂದೇಶ್ ದಿ ಪ್ರಿನ್ಸ್ ಅಲ್ಲಿ. ಇದು ಫೋಟೋಗ್ರಫಿ ಎಕ್ಸಿಬಿಷನ್ ಕಮ್ ಸೇಲ್. ಇದು ಎಕ್ಸ್ಕ್ಲೂಸಿವ್ಲಿ ದರ್ಶನ್ ಸರ್ ಅವರೇ ತೆಗೆದಿರುವಂಥ ಫೋಟೋಸ್. ಒಂದು ಫ್ರೇಮ್ ಬಂದು 2,000 ರೂಪಾಯಿ. ಮತ್ತೆ ಅದ್ರ ಜೊತೆಗೆ ದರ್ಶನ್ ಸರ್ ಅವ್ರದ್ದು ಆಟೋಗ್ರಾಫ್ ಬೇಕು ಅಂದ್ರೆ 500 ರೂಪೀಸ್ ಎಕ್ಸ್ಟ್ರಾ. ಪ್ರಾಣಿ ಪ್ರಿಯ ದರ್ಶನ್ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಆದ್ರೆ ಕಾಡು ಪ್ರಾಣಿಗಳು, ಪಕ್ಷಿಗಳ ಫೋಟೋ ತೆಗೆಯೋ ಮೂಲಕ ಉತ್ತಮ ಛಾಯಾಗ್ರಾಹಕ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಳ್ಳೆ ಉದ್ದೇಶದಿಂದ ಪ್ರದರ್ಶನ ಮಾರಾಟ ಮಾಡ್ತಾ ಇದ್ದು ಜನರ ಬೆಂಬಲ ಅಗತ್ಯವಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜಕೀಯ ಸಾಕಾಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸೋಲಿಲ್ಲದ ಸರದಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಖರ್ಗೆ ಈ ರೀತಿಯ ಹೇಳಿಕೆ ನೀಡಿದ್ದು ಈ ಮಾತಿನ ಮರ್ಮ ಏನು ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ಮುಂದೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಖರ್ಗೆ ಹೇಳಿದ್ದಾರೆ. ಇದೇ ಕಡೆ ಚುನಾವಣೆ, ಇನ್ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಸೋಲಿಸೋದು ಗೆಲ್ಲೋದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ನನ್ನ ಮೇಲೆ ಇದೆ, ನನಗೆ ಯಾರೂ ಸೋಲ್ಸಕ್ ಸಾಧ್ಯ ಇಲ್ಲ. ಅದು 11 ಇನ್ನೊಂದು 12 ಆದ್ರೆ ಮುಗೀತದೆ. ನಾನು ಹೆಚ್ಚಿಗೆ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಅದು ನನಗೆ ಸೋಲ್ಸೋದು ನಿಮ್ಮ ಕೈ. ನಿಮ್ಮ ಕೈಯಲ್ಲಿ ಏನು ಆಶೀರ್ವಾದ ಇದೆ ನಮಗೆ ಹೆಮ್ಮೆ ಅದ. ನಮ್ಮಪ್ಪ ದೊಡ್ಡ ಜಾಗೀರ್ದಾರ ಇರಲಿಲ್ಲ, ಶ್ರೀಮಂತರಿರಲಿಲ್ಲ, ಮಿಲ್ ಕಾರ್ಮಿಕಿದ್ದ, ಮಿಲ್ಲಿನ ಕೂಲಿಕಾರಿದ್ದ. ಆದ್ರೆ ನನಗೆ ಬೆಳೆದ ಹಂಪಿ ಉತ್ಸವ ಈ ವರ್ಷ ಮಾಡೋದಿಲ್ಲ ಅಂತ ಹೇಳಿದಕ್ಕೆ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವೇ ನಡೆದಿತ್ತು. ಆ ಬಳಿಕ ಸರ್ಕಾರ ಹಂಪಿ ಉತ್ಸವ ನಿಲ್ಲಿಸಿಲ್ಲ, ಸ್ವಲ್ಪ ತಡವಾಗ್ತಿದೆ ಅಂತ ಹೇಳೋ ಮೂಲಕ ಹೋರಾಟಗಾರರನ್ನ ಸಮಾಧಾನ ಮಾಡಿತು. ಇದೀಗ ನಾಳೆಯಿಂದ ಹಂಪಿ ಉತ್ಸವ ನಡೆಯಲಿದ್ದು ಸಕಲ ತಯಾರಿ ನಡೀತಾ ಇದೆ. ಒಂದು ಕಡೆ ಮರಳಿನಲ್ಲಿ ವಿರೂಪಾಕ್ಷ ದೇಗುಲದ ಪ್ರತಿಕೃತಿ, ಇನ್ನೊಂದು ಕಡೆ ಭರ್ಜರಿ ವೇದಿಕೆ, ಮತ್ತೊಂದು ಕಡೆ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರದ ಸಿದ್ಧತೆ. ಇದೆಲ್ಲ ಕಂಡು ಬಂದಿದ್ದು ಬಳ್ಳಾರಿಯ ವಿಶ್ವವಿಖ್ಯಾತ ಹಂಪಿಯಲ್ಲಿ. ನಾಳೆಯಿಂದ ನಡೆಯುವ ಹಂಪಿ ಉತ್ಸವಕ್ಕೆ ಬಳ್ಳಾರಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದ್ದು ನಾಳೆ ಸಂಜೆ 6 ಗಂಟೆಗೆ ಸಿಎಂ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ. 7 ನಿಮಿಷದ ಕಾಲ ಆಕಾಶದಲ್ಲಿ ಹಂಪಿಯನ್ನು ನೋಡಕ್ಕೆ ₹2,500 ಅಂತ ಅವರು ಖಾಸಗಿ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಅವಧಿಯಿಂದ ಯಾವುದೇ ನಾವು ಶುಲ್ಕ ಅವರಿಗೆ ವಿಧಿಸಿಲ್ಲ. ಅವರಿಗೆ ಸರ್ಕಾರ ಅವಧಿಯಿಂದ ನಾವು ಹಣ ಕೊಡಬೇಕಾಗ್ತದಲ್ಲ. ಹೋದ ವರ್ಷ ನಾವು ಪೌರ ಕಾರ್ಮಿಕರಿಗೆ ಮತ್ತು ವಿಕಲಚೇತನರಿಗೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ವರ್ಷ ಯಾರಿಗಾದರೂ ನಾವು ಆಲೋಚನೆ ಮಾಡಿಕೊಂಡು ಅವಕಾಶ ಮಾಡಿಕೊಡ್ತೇವೆ. ಹಂಪಿ ಉತ್ಸವದಲ್ಲಿ ಒಟ್ಟು 4 ವೇದಿಕೆ ನಿರ್ಮಿಸಿದ್ದು, ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂಭಾಗದ ಬಸವಣ್ಣ ಬಳಿ ಪ್ರಮುಖ ವೇದಿಕೆಯನ್ನು ನಿರ್ಮಿಸಲಾಗಿದೆ. ರೈತ ವಿಚಾರ ಸಂಕಿರಣ, ಮಹಿಳಾ ಮಕ್ಕಳ ಉತ್ಸವ, ಕವಿಗೋಷ್ಠಿಗಳು ನಡೆಯಲಿವೆ. ಇನ್ನು ಪ್ರಾಣೇಶ್, ಪ್ರೊಫೆಸರ್ ಕೃಷ್ಣೇಗೌಡರ ಹಾಸ್ಯರಸದ ಔತಣ ಕೂಡ ನಡೆಯಲಿದೆ. ಗಾಯಕ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಗಾನ ಸುದ್ದಿಯೂ ಇರಲಿದೆ. ಉತ್ಸವದ ಅಂಗವಾಗಿ ಹೆಲಿಕಾಪ್ಟರ್ ಮೂಲಕ ಹಂಪಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದ್ದು 2,500 ದರ ನಿಗದಿ ಮಾಡಲಾಗಿದೆ. ನಮ್ಮ ಹಂಪಿಯಲ್ಲಿ ಈ ತರ ಬಂದಿದೆ ಅಲ್ಲ, ತುಂಬಾ ಖುಷಿ ಆಗ್ತಿದೆ.
ಚೆನ್ನಾಗಿದೆ ಈ ತರ ಒಂದು ಎಲ್ಲರೂ ಹೋಗಬೇಕು ದಯವಿಟ್ಟು. ಎಲ್ಲ ತರ ಕಮಲಾಪುರ್ ಕಾಣಿಸುತ್ತೆ, HBC ಪವರ್ ಹೌಸ್ ಕಾಣಿಸುತ್ತೆ, ನಮ್ಮ ಟೆಂಪಲ್ ಕಾಣಿಸುತ್ತೆ, ಹಂಪಿಯಲ್ಲಿರುವ ಟೆಂಪಲ್ ಎಲ್ಲ ಚೆನ್ನಾಗಿ ಪ್ಲೇಸಸ್ ಕಾಣಿಸುತ್ತೆ. ಹಂಪಿ ಉತ್ಸವದ ಅಂಗವಾಗಿ ವಿವಿಧ ವಸ್ತು ಪ್ರದರ್ಶನ, ಪಾರಂಪರಿಕ ನಡಿಗೆ, ಗ್ರಾಮೀಣ ಕ್ರೀಡಾ ಸ್ಪರ್ಧೆ, ಸಾಹಸ ಕ್ರೀಡೆ ಜರುಗಲಿದ್ದು ಇದೇ ಮೊದಲ ಬಾರಿಗೆ ಕುದುರೆ ಜಿಗಿತ, ಮೀನುಗಾರರ ತೆಪ್ಪ ಸ್ಪರ್ಧೆ, ಮರಳು ಶಿಲ್ಪಕಲೆ ಉತ್ಸವ ಜರುಗುತ್ತಿದೆ. ಒಟ್ಟಾರೆ 2 ದಿನಗಳ ಕಾಲ ಜರುಗುವ ಉತ್ಸವಕ್ಕೆ ಜಿಲ್ಲಾಡಳಿತ ಅಂತಿಮ ಹಂತದ ಸಿದ್ಧತೆ ಮಾಡಿಕೊಳ್ತಾ ಇದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರ ರಾಜ್ಯಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ನೂರಾರು ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಸರತಿ ಸಾಲಲ್ಲಿ ನಿಂತು ಯಜಮಾನನನ್ನ ಸ್ವಾಗತ ಮಾಡಿದ್ದಾರೆ. ರಾಜ್ಯದಲ್ಲಿ 400ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಯಜಮಾನ ರಿಲೀಸ್ ಆಗಿದ್ದು, ರಾಜ್ಯ ಹೊರತುಪಡಿಸಿ ದೇಶದ ಇತರ ಕಡೆ 40 ಚಿತ್ರಮಂದಿರದಲ್ಲಿ ಯಜಮಾನನ ಅಬ್ಬರ ಶುರುವಾಗಿದೆ. ಜನರು ಬೆಳಗ್ಗೆಯಿಂದಲೇ ದರ್ಶನ್ ಅಭಿನಯದ ಯಜಮಾನನನ್ನು ಸ್ವಾಗತ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ನಟ ದರ್ಶನ್, ಯಜಮಾನ ರಿಲೀಸ್ ಆಗಿದ್ದು ರಿಸಲ್ಟ್ಗಾಗಿ ಕಾಯುತ್ತಿದ್ದೇನೆ. ಇನ್ನೆರಡು ದಿನ ಆದ್ಮೇಲೆ ಚಿತ್ರದ ಬಗ್ಗೆ ಮಾತನಾಡ್ತೀನಿ. ಎಲ್ಲರೂ ಚಿತ್ರ ನೋಡಿ ಅಂತ ಅಭಿಮಾನಿಗಳಿಗೆ ನಟ ದರ್ಶನ್ ಕರೆ ನೀಡಿದ್ರು. ಇವತ್ತಾಗಿದೆ, ಇಂದು 2 ದಿನದಲ್ಲಿ ಹೇಳ್ತಿದ್ದೆ. ಇನ್ನೇನಿಲ್ಲ ಸರ್, ಬರ್ತಾ ಇದೆ, ತಗೊಳ್ತೀನಿ, ಎಲ್ಲ ತಗೊಂಡು ಆಮೇಲೆ. ಇನ್ನು ವಿಂಗ್ ಕಮಾಂಡರ್ ಅಭಿನಂದನ್ ಬಗ್ಗೆ ಮಾತನಾಡಿದ ಚಾಲೆಂಜಿಂಗ್ ಸ್ಟಾರ್, ಅಭಿನಂದನ್ ರಿಯಲ್ ಹೀರೋ, ನಾವೆಲ್ಲ ಡಮ್ಮಿ. ಇನ್ನೊಬ್ಬರ ನೆಲದಲ್ಲಿ ನಿಂತು ಅಷ್ಟು ಧೈರ್ಯವಾಗಿರೋ ಅವರ ಗಟ್ಸ್ ಗ್ರೇಟ್. ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ಅದನ್ನ. ಬಟ್ ಅಭಿನಂದನ್ ಅವ್ರದ್ದು ಇದು ನೋಡಿದೆ ಸರ್, ಆಕ್ಚುಲಿ ಆ ಬ್ರೇವ್ನೆಸ್ ಇದೆಯಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಗಟ್ಸ್ ಬೇಕು ಸರ್. ಇನ್ನೊಬ್ಬರ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ನಿಜವಾಗ್ಲೂ ಈಸ್ ದ ರಿಯಲ್ ಹೀರೋ. ನಾವೆಲ್ಲ ಸುಮ್ಮನೆ ಡಮ್ಮಿ ಅಷ್ಟೇ. ಯಜಮಾನ ಕೌಟುಂಬಿಕ ಚಿತ್ರವಾಗಿದ್ದು ಮನೆ ಮಂದಿಯೆಲ್ಲ ಕುಳಿತು ನೋಡುವಂತಹ ಸಿನಿಮಾ ಅನ್ನೋದು ಚಿತ್ರ ಪ್ರೇಮಿಗಳ ಮಾತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ರಕ್ತ ಬೀಜಾಸುರನ ಸಂಹಾರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.